ನಮಸ್ಕಾರ. ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಬಂಟ್ವಾಳದಲ್ಲಿ ಎಸ್ಸಿ/ಎಸ್ಟಿ ಕುಂದುಕೊರತೆ ನಿವಾರಣಾ ಸಭೆ, ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆ, ಪುರಸಭಾಧಿಕಾರಿಗಳಿಂದ ಪರಿಹಾರದ ಭರವಸೆ. ಪೊಲೀಸ್ ಅಧಿಕಾರಿ ವೆಂಕಟೇಶ್ ಪ್ರಸನ್ನರಿಂದ ಸುಳ್ಳು ಆರೋಪ, ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿ ನೀಡಿ ಮಾನಹಾನಿಗೆ ಯತ್ನ, ಮಂಗಳೂರಿನಲ್ಲಿ ಉದ್ಯಮಿ ಪ್ರಭಾಕರ ಪೂಂಜಾ ಆರೋಪ. ಮೂಡಬಿದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಜಿದ್ದಾಜಿದ್ದಿ, ಸಚಿವ ಜೈನ್ ಕಾನೂನು ಉಲ್ಲಂಘಿಸಿದ್ದಾರೆಂದು ಬಿಜೆಪಿ ದೂರು, ಬಿಜೆಪಿ ಅಭ್ಯರ್ಥಿ ಬೆದರಿಕೆ ಒಡ್ಡಿದ್ದಾರೆಂದು ಕಾಂಗ್ರೆಸ್ನ ಅಭ್ಯರ್ಥಿಯ ದೂರು. ಬಂಟ್ವಾಳ ಪುರಸಭೆಯ ವತಿಯಿಂದ ಎಸ್ಸಿ/ಎಸ್ಟಿ ಕುಂದುಕೊರತೆ ನಿವಾರಣೆ ಸಭೆ ಇತ್ತೀಚೆಗೆ ನಡೆಯಿತು. ಬಂಟ್ವಾಳ ಪುರಸಭೆಯ ವತಿಯಿಂದ ಎಸ್ಸಿ/ಎಸ್ಟಿ ಕುಂದುಕೊರತೆ ನಿವಾರಣಾ ಸಭೆ ನಡೆಯಿತು. ಪುರಸಭಾಧ್ಯಕ್ಷೆ ವಸಂತಿ ಚಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳೇ ದಲಿತರಿಗೆ ದೊರಕದಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು. ಪರಿಶಿಷ್ಟ ಜಾತಿ ಹಾಗೂ ಪಂಗಡಕ್ಕೆ ಸೇರಿದ ಪೌರ ಕಾರ್ಮಿಕರಿಗೆ ವೇತನ ಸಿಕ್ಕಿಲ್ಲ. ಕಸ ವಿಲೇವಾರಿ ಮಾಡಲು, ನಗರದ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರು ಬೇಕು. ಆದರೆ ಅವರಿಗೆ ನೀಡುವ ವೇತನದಲ್ಲಿ ವಿಳಂಬ ಯಾಕೆ ಎಂದು ವಿಶ್ವನಾಥ ಚಿಂಟಿಮಾರ್ ಪ್ರಶ್ನಿಸಿದರು. ಪೌರ ಕಾರ್ಮಿಕರಿಗೆ ವೇತನ ನೀಡುವ ಜವಾಬ್ದಾರಿಯನ್ನು ಗುತ್ತಿಗೆದಾರರಿಗೆ ವಹಿಸಿಕೊಡಲಾಗಿದೆ. ಕಾರ್ಮಿಕರಿಗೆ ವೇತನ ನೀಡದಿರುವ ಬಗ್ಗೆ ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವುದಾಗಿ ಮುಖ್ಯಾಧಿಕಾರಿಗಳು ತಿಳಿಸಿದರು. ಬಿಸಿ ರೋಡ್ನ ಕೈಕಂಬದಲ್ಲಿರುವ ಸಂಚಾರಿ ಘಟಕದಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಅಲ್ಲಿಗೆ ಔಷಧಿಗಳನ್ನು ನೀಡುತ್ತಿದೆ. ಆದರೆ ಮೊಳಂಕಾಪುವಿನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ಕಟ್ಟಡ ಕುಸಿಯುವ ಭೀತಿ ಎದುರಿಸುತ್ತಿದೆ. ಸುಮಾರು 60 ವರ್ಷ ಹಿಂದಿನ ಈ ಕಟ್ಟಡವನ್ನ ದುರಸ್ತಿಪಡಿಸಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲ ಎಂದು ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಪರಾರಿ ಎಂಬಲ್ಲಿ ಸಂಪರ್ಕ ರಸ್ತೆ ಇಲ್ಲದೆ ಇರುವ ಬಗ್ಗೆ, ಕುಡಿಯುವ ನೀರನ್ನ ತೆಂಗಿನ ಸಸಿಗೆ ನೀಡುತ್ತಿರುವ ಬಗ್ಗೆ, ಪಂಪ್ ಆಪರೇಟರ್ಗಳ ತಾರತಮ್ಯದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಈಗ ಒಂದು 50 ಮನೆಯವರಿಗೆ ಮನೆ ರೋಡ್ ಇಲ್ಲ. ಯಾಕೆ ಸ್ವಾಮಿ ಇದರ ಬಗ್ಗೆ ನೀವು ಕ್ರಮ ತಗೊಳ್ಳಿಲ್ಲ? ಅದಕ್ಕೆ ನೀವು ಈಗ ಉತ್ತರ ಕೊಡಬೇಕು. ಯಾಕಂದ್ರೆ ನಾನು ಜಿಲ್ಲಾಧಿಕಾರಿ ಮೀಟಿಂಗ್ ವೃತ್ತ ಮಾಡಿದ್ದೇನೆ, ಎಸ್ ಪಿ ಮೀಟಿಂಗ್ ವೃತ್ತ ಮಾಡಿದ್ದೇನೆ. ಸಮಾಜ ಸೇವೆಗಳನ್ನು ಎಲ್ಲ ಪುರಸಭೆಯ ಎಸ್ಸಿ ಬಾಂಧವರ ಕಷ್ಟವನ್ನು ನೋಡಿ ಒಂದು ಎಸ್ಸಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವ, ಅವರನ್ನು ಮೀಟಿಂಗ್ ಕರೆದು ಅವರ ಬಗ್ಗೆ ಚರ್ಚೆಯನ್ನು ಮಾಡಿ ಅವರ ಕುಂದುಕೊರತೆ ವಿಚಾರವಂತೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಸುಧಾಕರ್, ಸಮುದಾಯ ಅಭಿವೃದ್ಧಿ ಅಧಿಕಾರಿ ಮತ್ತಡಿ, ಪುರಸಭಾ ಸದಸ್ಯರಾದ ವಾಸು ಪೂಜಾರಿ, ಪ್ರವೀಣ್ ಬಿ, ಗಂಗಾಧರ, ಜಗದೀಶ್ ಕುಂದರ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಭೂಗತ ಪಾತಕಿಯೊಂದಿಗೆ ನನಗೆ ಸಂಪರ್ಕವಿದೆ ಎಂದು ಸುಳ್ಳು ಆರೋಪ ಮಾಡಿ ಪೊಲೀಸ್ ಅಧಿಕಾರಿ ವೆಂಕಟೇಶ್ ಪ್ರಸನ್ನ ನನ್ನ ಮಾನಹಾನಿ ಮಾಡಿದ್ದಾರೆ ಎಂದು ಉದ್ಯಮಿ ಪ್ರಭಾಕರ ಪೂಂಜಾ ಆರೋಪಿಸಿದ್ದಾರೆ. ನನಗೆ ಭೂಗತ ಪಾತಕಿ ಬನ್ನಂಜೆ ರಾಜನೊಂದಿಗೆ ಸಂಪರ್ಕ ಇದೆ ಎಂದು ಪೊಲೀಸ್ ಅಧಿಕಾರಿ ವೆಂಕಟೇಶ್ ಪ್ರಸನ್ನ ಸುಳ್ಳು ಆರೋಪ ಹೊರಿಸಿ ನನ್ನ ಮಾನಹಾನಿ ಮಾಡುತ್ತಿದ್ದಾರೆ ಎಂದು ಉದ್ಯಮಿ ಪ್ರಭಾಕರ ಪೂಂಜಾ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮಂಗಳೂರಿನ ಉದ್ಯಮಿ ಕೆಸಿ ನಾಯಕ್ ಅವರಿಗೆ ಭೂಗತ ಪಾತಕಿ ಬನ್ನಂಜೆ ರಾಜ ಬೆದರಿಕೆ ಕರೆ ಮಾಡಿದ್ದ. ಈ ಸಂದರ್ಭದಲ್ಲಿ ನಾನು ಬನ್ನಂಜೆ ರಾಜನ ಜೊತೆಗೆ ಮಾತನಾಡಿ ಕೆಸಿ ನಾಯಕರಿಗೆ ಯಾವುದೇ ತೊಂದರೆ ಮಾಡದಂತೆ ಮನವಿ ಮಾಡಿಕೊಂಡಿದ್ದೆ. ಇದಾದ ಸ್ವಲ್ಪ ಸಮಯದಲ್ಲೇ 1 ವಾರದ ಹಿಂದೆ ವೆಂಕಟೇಶ್ ಪ್ರಸನ್ನ ವಿಚಾರಣೆಗೆ ಹಾಜರಾಗಬೇಕೆಂದು ನನಗೆ ನೋಟಿಸ್ ನೀಡಿದ್ದರು. ಅವರ ಬಗ್ಗೆ ಅಪನಂಬಿಕೆ ಇದ್ದ ಕಾರಣ ನಾನು ಬೆಂಗಳೂರಿನಲ್ಲಿ ಮೇಲಧಿಕಾರಿಗಳ ಬಳಿಗೆ ತೆರಳಿ ವಿಚಾರಣೆಗೆ ಹಾಜರಾಗಿದ್ದೆ, ಹೇಳಿಕೆಯನ್ನು ನೀಡಿದ್ದೆ. ಇದಾದ ಬಳಿಕ ವೆಂಕಟೇಶ್ ಪ್ರಸನ್ನ ಅವರು ನನಗೆ ಬನ್ನಂಜೆ ರಾಜನೊಂದಿಗೆ ನಂಟಿದೆ ಎಂದು ಪತ್ರಿಕೆಗಳಲ್ಲಿ ವರದಿ ಬರೆಸಿ ಮಾನಹಾನಿ ಮಾಡಿದ್ದಾರೆ ಎಂದು ಆರೋಪಿಸಿದರು. अरे काय उपात्र मल्तुंदी अंदु पंटे अरे उपात्र मल्पोड्चिंदु पंटे अंदु बक्क हाय ओंदिया इत आयक बेटु सीसीपी दाटु बेंगलोर कोनतेरु मंगलोर दाटु लकनादित्तेरु उडुपी दाटु लकनादित्तेरु इत सीसीपी बेंगलोर अल्पार्द प्रसन्न बत्तुदु एंकोंजी नुकोरियदु ನೋಟಿಸ್ ಕೊಡಿಯದು
ನೋಟಿಸ್ ಕೊಡ್ದು ಇಲ್ಲಿ ಬರೋಡೊಂದು ಬಂದರೆ ಯಾನ್ ಮನೆ ಅಂತ ಒಂದು ಹುಷಾರಿಚ್ಚಿ ಯಾನ್ ಪ್ರತಿ ದಿನ ಬಿಡ್ದು ಬರ್ಪೆ ಕಪ್ಪೋಯ್ ಬಂದ ಪ್ರಸನ್ನ ಹೆಂಚಿನ ಜನ ಅಂದು ಮಾತ್ರೆಗಳು ಗುಟ್ಟುಂಡು ಗುಲ್ತ ಲೋಕದಾಗ್ಲಿಗ ಹೆಚ್ಚಿನ ಜನ ಅಂತ ದಾದಾದ ಮಲ್ಪೆ ಹೆಂಚಿನ ಮಲ್ಪೆ ಮಾತ್ರೆಗಳು ಗುಟ್ಟುಂಡು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಕೆಸಿ ನಾಯಕ್ ಜೊತೆಗಿದ್ರು. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಟೀಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯೊಂದು ನಡೆಯಿತು. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಯ ನಿಮಿತ್ತ ಕಟೀಲಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಯೋಜನಾ ಸೇವಾ ಮತ್ತು ಮೀನುಗಾರಿಕಾ ಸಚಿವ ಅಭಯ್ ಚಂದ್ರ ಜೈನ್, ಬಿಜೆಪಿಯು ಕಪಟ ನಾಟಕ, ಸುಳ್ಳು ಭರವಸೆಗಳನ್ನು ನೀಡಿ ಜನರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದು ಜನತೆ ಇದನ್ನ ನಂಬುವುದಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ನೀರಿನ ಸಮಸ್ಯೆ ತಾಂಡವವಾಡುತ್ತಿದ್ದರೂ ಕೇಂದ್ರ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಂಡಿಲ್ಲ ಎಂದ ಸಚಿವರು, ಯಡಿಯೂರಪ್ಪನವರ ಸರ್ಕಾರದ ವೇಳೆ ಕಳಪೆ ಗುಣಮಟ್ಟದ ಸೈಕಲ್ಗಳನ್ನು ನೀಡಿ ಮುಗ್ಧ ಮಕ್ಕಳಿಗೆ ಬಿಜೆಪಿ ಮೋಸ ಮಾಡಿದೆ ಎಂದು ಸಚಿವರು ಟೀಕಿಸಿದರು. ಸರ್ಕಾರ ಸೈಕಲ್ ಕೊರ್ಪುನ 4-5 ವರ್ಷ ಬಾಲ್ತರ ಬರ್ಪುನ ಗಟ್ಟಿ ಮುಟ್ಟದ ಸೈಕಲ್ ಕೊರ್ಪುನ ವ್ಯವಸ್ಥೆ ಸಿದ್ದರಾಮಯ್ಯನ ಸರ್ಕಾರ ಆವನ್ನು ಇನಿ ಎಂಗಲ ಮೂಲ ಅಭ್ಯರ್ಥಿ ಆರಣ್ಯ ಮರಣೆ ಪಂಚಾಯತ್ ಚುನಾವಣೆ ಬಿಜೆಪಿ ದಾಖಲೆ ಅಭಾರಿ ಸಾಧಿಸಿದೆ. ನಾನು ಕೂಡ ಇನ್ನು ಯಾರು ಎಂಗಲ ತಾಲೂಕ್ ಪಂಚಾಯತ್ ಅಭ್ಯರ್ಥಿ ದೇಶದ ರಸ್ತೆಗೆ ಸರ್ಪನ ನೀರಿಗೆ ಹಾಹಾಕಾರ ಐದು ಸ್ಪಂದಿಸುವುದರಿಂದ ಕೆಲಸ ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮಲ್ತೊಂದಿದ್ದು ಸಂಪೂರ್ಣವಾದ ಈ ರಾಜ್ಯದ ಅಭಿವೃದ್ಧಿ ಇನ್ನು ಸಿದ್ದರಾಮಯ್ಯ ಸರ್ಕಾರ ಮಲ್ತೊಂದು ಬಂದದ್ದು ಕೊನೊಂದು ಇನ್ನು ಬಡವರಿಗೆ ಅನ್ನಭಾಗ್ಯ, ಶಾಲೆಗೆ ಹೋಗುವ ಜೋಕ್ಲಿಗೆ ಕ್ಷೀರಭಾಗ್ಯ, ಇದನ್ನ ಜೋಕ್ಲಿಗೆ ಸೂಕ್ತ ವ್ಯವಸ್ಥೆ, ಇನ್ನು ಒಂದು ಸೈಕಲ್ ಒಂದೇ ತೂಂಡ ಗೊತ್ತಾಗ್ಬಿಡು ಯಡಿಯೂರಪ್ಪರ ಮುಖ್ಯಮಂತ್ರಿ ಆದಿಪ್ಪನಾಗ ರಟಾರಿ ಸೈಕಲ್ ಕೊರೊಂದಿತ್ತು. ಆ ಸೈಕಲ್ 3 ತಿಂಗಳು ಗುಜರಿದ ಅಂಗಡಿಗೆ ಹೋಗಿತ್ತು. ಸಭೆಯಲ್ಲಿ ಅಬೂಬಕರ್ ಕಾರ್ನಾಡ್, ಗುಣಪಾಲ್ ಶೆಟ್ಟಿ, ಉಮಾವತಿ, ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಪ್ರಮೋದ್ ಕುಮಾರ್, ತಿಮ್ಮಪ್ಪ ಕೋಟ್ಯಾನ್, ಸುನಿಲ್ ಸಿಕ್ವೇರ, ಕೆಪಿಸಿಸಿ ಕಾರ್ಯದರ್ಶಿ ಗುರುರಾಜ್ ಪೂಜಾರಿ, ವಸಂತ್ ಬೆರ್ನಾಡ್ ಮೊದಲಾದವರು ಉಪಸ್ಥಿತರಿದ್ದರು. ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಬಿಜೆಪಿ ಅಭ್ಯರ್ಥಿ ಧನಲಕ್ಷ್ಮಿ ಗಟ್ಟಿ ಪರ ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಮತಯಾಚನೆ ನಡೆಸಿದರು. ನಾಡಿನೆಲ್ಲೆಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯ ಕಾವು ಮುಗಿಲು ಮುಟ್ಟುತ್ತಿದೆ. ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಜಿಲ್ಲಾ ಪಂಚಾಯತ್ ಸೋಮೇಶ್ವರ ಅಭ್ಯರ್ಥಿ ಧನಲಕ್ಷ್ಮಿ ಗಟ್ಟಿಯವರ ಪರವಾಗಿ ಕೊಲ್ಯ ಕನೀರ್ತೋಟ ಪ್ರದೇಶದಲ್ಲಿ ಮತಯಾಚಿಸಿದ ಬಳಿಕ ಮಾತನಾಡಿದರು. ಈ ಒಂದು ಸೋಮೇಶ್ವರದ ಜಿಲ್ಲಾ ಪಂಚಾಯತಿನ ಒಂದು ಪ್ರವಾಸದಲ್ಲಿ ಬಹುಶಃ ಸೋಮೇಶ್ವರ ಇಡೀ ನಮ್ಮ ಬಿಜೆಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಒಂದು ಪ್ರಶಂಸನೀಯ ಮತ್ತು ಒಳ್ಳೆಯ ಒಂದು ಏನು ಸಾಲಿಡ್ ಇದು ಮಹಿಳಾ ಮೋರ್ಚಾದು ಮತ್ತು ಮಹಿಳಾ ಎಲ್ಲ ಒಂದು ತುಂಬ ಸಾಲಿಡ್ ಆಗಿದೆ. ಇವತ್ತು ಇಲ್ಲಿಯ ಎಲ್ಲ MLA ಮತ್ತು ಈಗಿನ ಸಚಿವರು ಇದನ್ನೆಲ್ಲ ಉಲ್ಟಾ ಮಾಡಿ ಎಲ್ಲ ಉಲ್ಟಾ ಒಂದು ವಿಂಗಡಣೆ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಥರದ ಅನ್ವಾಂಟೆಡ್ ಥಿಂಗ್ಸನ್ನು ಜನರಿಂದ ತಪ್ಪು ವಿಷಯನ ಜನರಿಗೆ ಹೇಳಿ ಅದನ್ನು ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ನಿಜವಾಗಿ ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ನಮ್ಮ ಜಿಲ್ಲಾ ಪಂಚಾಯತ್ ಮುಂಚೆ ಇರುವಾಗ ಸಹ ಚಂದ ಅಭಿವೃದ್ಧಿ ಮಾಡಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸತೀಶ್ ಕುಂಪಲ, ಈ ಪ್ರದೇಶದಲ್ಲಿ ರಾಜ್ಯದ ಆರೋಗ್ಯ ಸಚಿವರು ತಾರತಮ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದರು. ಈಗಾಗಲೇ ನಮ್ಮ ಸ್ಥಳೀಯ ಶಾಸಕರು ಮತ್ತು ಕಾಂಗ್ರೆಸ್ಸಿನವರು ಒಟ್ಟು ಈ ಕ್ಷೇತ್ರವನ್ನು ಗೆಲ್ಲಬಾರದು, ಭಾರತೀಯ ಜನತಾ ಪಾರ್ಟಿಯಿಂದ ಕೈ ವಶಕ್ಕೆ ಮಾಡಬೇಕು ಎನ್ನುವ ಒಂದು ಕುತಂತ್ರದಿಂದ ಅರೇಕಳ ಮತ್ತು ಹಮ್ಲಮಗರು, ಮುನ್ನೂರು ಈ ರೀತಿಯ ಕಾಂಗ್ರೆಸ್ ಬಲಿಷ್ಠ ಆಗಿರುವಂಥ ಪ್ರದೇಶಗಳನ್ನು ಸೋಮೇಶ್ವರಕ್ಕೆ ಸೇರಿಸುವುದರ ಮುಖಾಂತರ ಒಂದು ರಾಜ್ಯಕ್ಕೆ ಗಿಮಿಕ್ಸ್ ಮಾಡುವಂಥ ಪ್ರಯತ್ನ ಅವರು ಮಾಡಿದ್ದಾರೆ. ನನಗೆ ಅನಿಸ್ತದೆ ಇದರ ಜೊತೆಗೆ ಈ ಭಾಗದಲ್ಲಿ ಬರುವಂಥ ನಮ್ಮ 4 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 3 ಮಹಿಳೆಯರಿಗೆ ಮೀಸಲು ಇಡುವಂಥ ಕೆಲಸ ಮಾಡಿದ್ದಾರೆ. ಅತ್ಯಂತ ಸ್ವಾಗತಾರ್ಹವಾಗಿ, ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತ್ಯಂತ ಸಮರ್ಥವಾಗಿ ಒಂದು ರಾಜಕಾರಣದಲ್ಲಿ ಆಡಳಿತಾತ್ಮಕವಾಗಿ, ಸಾಮಾಜಿಕವಾಗಿ ಒಳ್ಳೆಯ ರೀತಿಯ ಕೆಲಸ ಮಾಡಲಿಕ್ಕೆ ತಾಕತ್ತಿರುವಂಥ ಮಹಿಳೆಯರು ನಮ್ಮಲ್ಲಿ ಇದ್ದಾರೆ. ಬಿಜೆಪಿ ಮುಂದಾಳು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಜಯಂತಿ ನಾಯಕ್ ಮುಂತಾದವರು ಮಾತನಾಡಿದರು. ಇಲ್ಲಿ ಭಾರತೀಯ ಜನತಾ ಪಕ್ಷ ತಮ್ಮ ತಾವರೆ ಚಿಹ್ನೆಯ ಮೂಲಕ ಅತ್ಯಧಿಕ ಮತವನ್ನು ಪಡೆದುಕೊಂಡು ಮುನ್ನ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸುವ ಭರವಸೆಯನ್ನು ಎಲ್ಲ ಮತದಾರರು ನಮಗೆ ನೀಡಿದ್ದಾರೆ. ಖಂಡಿತವಾಗಿಯೂ ನಮಗೆ ದೃಢ ವಿಶ್ವಾಸ ಇದೆ, ಬರುವಂಥ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಬಹುಮತದಿಂದ ಆರಿಸಿ ಬರುವಂಥ ದೃಢ ವಿಶ್ವಾಸವನ್ನು. ಅಭ್ಯರ್ಥಿ ಧನಲಕ್ಷ್ಮಿ ಗಟ್ಟಿ ಸಂಪೂರ್ಣ ಭರವಸೆಯ ಮಾತುಗಳನ್ನಾಡಿದರು.
ಹೀಗೆ ಮತ್ತೊಮ್ಮೆ ಅಭಿವೃದ್ಧಿಯ ಕೆಲಸ ಆಗಬೇಕಿದ್ರೆ ಇಲ್ಲಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಜನರಲ್ಲಿ, ಮತದಾನ ಬಾಂಧವರಲ್ಲಿ ವಿನಂತಿ, ತಾವೆಲ್ಲರೂ ಕೂಡ ಬರುವಂತಹ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಧಿಕ ಬಹುಮತಗಳನ್ನು ನೀಡುವುದರ ಮೂಲಕ ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮ ಪಾಲುದಾರಿಕೆ, ತಮ್ಮ ಒಂದು ಸಂಪೂರ್ಣವಾದಂಥ ಸಹಕಾರವನ್ನು ನಮಗೆ ನೀಡಬೇಕಾಗಿ ತಾಲೂಕು ಪಂಚಾಯತ್ ಅಭ್ಯರ್ಥಿ ರಾಮಚಂದ್ರ ಕುಂಪಲ, ನಮಿತಾ ಶ್ಯಾಮ್, ರಾಜೀವಿ ಕೆಂಪುಮಣ್ಣು, ಲಲಿತಾ ಸುಂದರ್ ತೊಕ್ಕೋಟು, ದೇವಕಿ ರಾಘವ, ಸುಶೀಲಾ ನಾಯಕ್, ಹರೀಶ್ ಕುಂಪಲ, ಪ್ರೇಮನಾಥ್, ನವೀನ್ ಕರೀರ್ತೋಟ ಮುಂತಾದವರು ಈ ವೇಳೆ ಹಾಜರಿದ್ದರು. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಅಂಗೀಕರಣ ಮಾಡುವಂತೆ ಒತ್ತಾಯಿಸಿ ಸಚಿವ ಜೈನ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಸುಚರಿತಾ ಶೆಟ್ಟಿ ಆರೋಪಿಸಿದ್ದಾರೆ. ಪುತ್ತಿಗೆ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲನೆ ಸಂದರ್ಭ ಸಚಿವ ಕೆ ಅಭಯ್ ಚಂದ್ರ ಜೈನ್ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಅಂಗೀಕಾರ ಮಾಡಲು ಅಧಿಕಾರಿಗಳಿಗೆ ಒತ್ತಡ ಹೇರಿದ್ದಾರೆ. ಈ ಮೂಲಕ ಸಚಿವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆಪಿ ಸುಚರಿತಾ ಶೆಟ್ಟಿ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಪುತ್ತಿಗೆ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ಸರ್ಕಾರಕ್ಕೆ ತೆರಿಗೆ ಪಾವತಿಸಿಲ್ಲವೆಂದು ಆಕ್ಷೇಪಿಸಿ ನಾಮಪತ್ರ ಅಂಗೀಕಾರ ಮಾಡಬಾರದೆಂದು ಚುನಾವಣಾಧಿಕಾರಿಯನ್ನ ವಿನಂತಿಸಲಾಗಿತ್ತು. ಫೆಬ್ರವರಿ 9ರಂದು ನಾಮಪತ್ರ ಸಲ್ಲಿಸುವ ವೇಳೆ ಸಚಿವ ಅಭಯ ಚಂದ್ರ ಜೈನ್ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ನಾಮಪತ್ರ ಅಂಗೀಕರಿಸುವಂತೆ ಚುನಾವಣಾಧಿಕಾರಿಗಳಿಗೆ ಒತ್ತಡ ಹೇರಿದ್ದಾರೆ ಎಂದು ಸುಚರಿತಾ ಶೆಟ್ಟಿ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರಾ, ಸುಚರಿತಾ ಶೆಟ್ಟಿ ಅವರು ನಾಮಪತ್ರ ಪರಿಶೀಲನೆ ಸಂದರ್ಭ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಬೆಂಬಲಿಗರಿಗೆ ಬೆದರಿಕೆ ಒಡ್ಡಿದ್ದು, ಇದನ್ನು ತಡೆಯಲು ಅಭಯರು ಬಂದಿದ್ದಾರೆ ಹೊರತು ಒತ್ತಡ ಹೇರಲು ಅಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ತುಂಬ ಬೇರೆ ನಾಮಪತ್ರಗಳನ್ನು ತಗೊಳ್ಳಿಕ್ಕಿತ್ತು. ನಮ್ಮದು 2ನೇ ನಾಮಪತ್ರ ಆ ದಿವಸ. ಅದಕ್ಕೆ ಅದು ಅವರಿಗೆ ಉಪದ್ರ ಆಗಬಾರ್ದು ಅಂತ 3 ಗಂಟೆಗೆ ಇಟ್ಟು 3 ಗಂಟೆಗೆ ಅವರನ್ನು ಕರೆಸಿ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಟ್ಟು ಇದು ಸರಿಯಲ್ಲ ಅಂತ, ಹೀಗೆ ಅಧಿಸೂಚನೆ ಇರುವ ವಿಷಯದಲ್ಲಿ ಮಾತ್ರ ನಮಗೆ ಕ್ರಮ ತಗೊಳ್ಳಿಕ್ಕೆ ಆಗ್ತದೆ. ಅದರ ಮೇಲೆ ಇವರ ಅರ್ಜಿಯನ್ನು ತಿರಸ್ಕೃತ ಮಾಡಿ ಇವರ ನಾಮಪತ್ರವನ್ನು ಅಂಗೀಕಾರ ಮಾಡಿದರು. ಆಮೇಲೆ ಅವ್ರಿಗೆ ಕೋಪ ಬಂತು, ಅಲ್ಲಿ ದಬ್ಬಾಳಿಕೆ ಶುರು ಮಾಡಿದರು. ಅಷ್ಟರಲ್ಲಿಗೆ ನಮ್ಮ ಶಾಸಕರು ಬರದಿದ್ದರೆ ನಿಮ್ಗೆ ಗೊತ್ತುಂಟು ದಬ್ಬಾಳಿಕೆ ಅವಳ ಗುಂಡಾ ಪ್ರವೃತ್ತಿ ಹೇಗೆ ಅಂತ. ನಮಗೆ ಅದರಿಂದ ರಕ್ಷಣೆ ಸಿಕ್ಕಿತ್ತು, ನಮ್ಮ ನಾಮಪತ್ರಕ್ಕೆ ಒಂದು ಅಂಗೀಕಾರ ಮಾಡುವ ಅವಕಾಶ ನಮಗೆ ಸಿಕ್ಕಿತ್ತು. ಇಲ್ಲದ್ರೆ ಖಂಡಿತವಾಗ್ಲೂ ಅಲ್ಲಿ ಗಲಾಟೆ ಆಗುವ ಪರಿಸ್ಥಿತಿ ಇತ್ತು. ಇದು ಸ್ಪಷ್ಟವಾಗಿ ನಾನು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಲ್ಲಿ ಚುನಾವಣಾ ಇದರ ಪರೀಕ್ಷಣಾ ಇದರಲ್ಲಿ ಸಂದರ್ಭದಲ್ಲಿ ಇದ್ದಾಗ ನಾನು ಸ್ಪಷ್ಟವಾಗಿ. ಈಗ ಒಂದು ಪುಟ್ಟ ವಿರಾಮ, ನಂತರ NMC ವಾರ್ತೆಗಳು ಮುಂದುವರಿಯುತ್ತದೆ. ನಾಮಪತ್ರ ಪರಿಶೀಲನೆಯ ಸಂದರ್ಭ ಬಿಜೆಪಿ ಅಭ್ಯರ್ಥಿ ಸುಚರಿತಾ ಶೆಟ್ಟಿ ಅಡ್ಡಿಪಡಿಸಿ ಬೆದರಿಕೆ ಒಡ್ಡಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಹಾಸ ಸನಿಲ್ ಆರೋಪಿಸಿದ್ದಾರೆ. ನಾಮಪತ್ರ ಪರಿಶೀಲನೆಯ ಸಂದರ್ಭ ಬಿಜೆಪಿ ಅಭ್ಯರ್ಥಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ, ತನಗೆ ಹಾಗೂ ಅಲ್ಲಿದ್ದ ಕಾಂಗ್ರೆಸ್ ಬೆಂಬಲಿಗರಿಗೆ ಬೆದರಿಕೆ ಒಡ್ಡಿದ್ದಾರೆ ಎಂದು ಪುತ್ತಿಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಹಾಸ ಸನಿಲ್ ಆರೋಪಿಸಿದ್ದಾರೆ. ಮೂಡಬಿದ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ತೆರಿಗೆಯನ್ನು ಬಾಕಿ ಇಟ್ಟಿದ್ದೇನೆ ಎಂದು ಸುಚರಿತಾ ಶೆಟ್ಟಿ ಚುನಾವಣಾಧಿಕಾರಿಗೆ ದೂರು ನೀಡಿದ್ದು ಇದು ಸತ್ಯಕ್ಕೆ ದೂರವಾದ ವಿಷಯ. ಪಂಚಾಯತ್ಗೆ ಕಟ್ಟಬೇಕಾದ ಎಲ್ಲ ಕರಗಳನ್ನ ಪಾವತಿಸಿದ್ದೇನೆ. ತೆರಿಗೆ ಬಾಕಿ ವಿಚಾರದಲ್ಲಿ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡುವುದು ಸುಚರಿತಾ ಶೆಟ್ಟಿಯವರಿಗೆ ಭೂಷಣವಲ್ಲ ಎಂದು ಹೇಳಿದರು. ಹಾಗೂ ಹಿಂದೆ ನಾವು ಪಾಲಡ್ಕ ಪಂಚಾಯತ್ನ ಕ್ರೈಸ್ತ ಮುಖಂಡರಾಗಿರ್ತಕ್ಕಂಥ ಅಮರೋಜ್ ಪಿಂಟೂರ್ ಅವರ ಮೇಲೆ ಏಕವಚನದಿಂದ ಬೈದು ಕೊಲೆ ಬೆದರಿಕೆಯನ್ನು ಹಾಕಿದ್ದು ಕೂಡ ಈಗಾಗಲೇ ಮೂಡಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಅದನ್ನು ಹಿಂಬರ ಬರೆದು ತಗೊಂಡಿದ್ದಾರೆ, ಅದು ಕೂಡ ನಿಮ್ಮ ಗಮನಕ್ಕಿದೆ. ಆದ್ದರಿಂದ ಯಾರು ಗೂಂಡ ಪ್ರವೃತ್ತಿಯವರು ಯಾರಂತ ಇಡೀ ಜಗತ್ತಿಗೆ ಗೊತ್ತುಂಟು, ಅದನ್ನು ನಾವು ಪುನಃ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರಾ, ಮೂಡ ಅಧ್ಯಕ್ಷ ಸುರೇಶ್ ಕೋಟ್ಯಾನ್, ಕಾಂಗ್ರೆಸ್ ಮುಖಂಡರಾದ ಪ್ರೇಮನಾಥ ಮಾರ್ಲಾ, ಸಂತೋಷ್ ಮಾರ್ಲಾ, ಸುರೇಶ್ ಪ್ರಭು, ಕುಮಾರ್ ಇರುವೈಲ್, ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲ್ಲಡ್ಕ ಶ್ರೀರಾಮ ಪದವಿ ಕಾಲೇಜಿನ ಪ್ರಣವ ವಿದ್ಯಾರ್ಥಿ ಸಂಘದಿಂದ ನಡೆದ ಸ್ವಚ್ಛ ಸಪ್ತಾಹದ ಸಮಾರೋಪ ಸಮಾರಂಭ ನಡೆಯಿತು. ಬಂಟ್ವಾಳದ ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಣವ ವಿದ್ಯಾರ್ಥಿ ಸಂಘದ ಪ್ರಾಯೋಜಿತ ಸ್ವಚ್ಛ ಸಪ್ತಾಹದ ಸಮಾರೋಪ ಸಮಾರಂಭ ಕಾಲೇಜಿನಲ್ಲಿ ನಡೆಯಿತು. ವಿದ್ಯಾಕೇಂದ್ರದ ಅಧ್ಯಕ್ಷ ನಾರಾಯಣ ಸೋಮಯಾಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಲ್ಲಮಣ್ಕೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಬಿ ಉಗ್ಗಪ್ಪ ಮೂಲ್ಯ ಪೈಪ್ ಕಾಂಪೋಸ್ಟ್ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಪೈಪ್ ಕಾಂಪೋಸ್ಟ್ ಮೂಲಕ ವ್ಯರ್ಥವಾಗಿ ಹೋಗುವ ತ್ಯಾಜ್ಯವನ್ನ ಉತ್ತಮ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಲು ಸಾಧ್ಯ. ಕಸ ವಿಲೇವಾರಿಯೊಂದಿಗೆ ಗೊಬ್ಬರ ತಯಾರಿಸುವ ಈ ವಿಧಾನವನ್ನ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಎಂದು ಹೇಳಿದರು. ಅಂಗಡಿಗಳಿಂದ ಮನೆಗೆ ವಸ್ತುಗಳನ್ನು ಕೊಂಡೊಯ್ಯಲು ಪ್ಲಾಸ್ಟಿಕ್ ಚೀಲಗಳ ಬದಲು ಬಟ್ಟೆ ಚೀಲಗಳನ್ನು ಬಳಸಿಕೊಳ್ಳುವ ಪದ್ಧತಿಯನ್ನ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಂತರ ಈ ಸ್ವಚ್ಛತೆ ಬಗ್ಗೆ ಯಾರು ಗಮನ ಕೊಡುವುದಿಲ್ಲ. ಈಗ ನಾನು ಉದಾಹರಣೆ ಹೇಳ್ತಾ ಇದ್ದೇನೆ, ಒಂದು ಮನೆಯನ್ನು ತಗೊಳ್ಳುವ, ಒಂದು ಮನೆಯಲ್ಲಿ ಸ್ವಚ್ಛತೆ ಯಾವ ರೀತಿ ಇದೆ, ಆ ಮನೆ ನೋಡಿದರೆ ಸ್ವಚ್ಛತೆಯಲ್ಲಿ ಇಲ್ಲ. ಆ ಸ್ವಚ್ಛತೆ ಹೇಳ್ಕೊಳ್ಳಿಕ್ಕೆ ಅಂತ ಯಾರು ಶಕ್ತಿ ಕೂಡ ಇರುವುದಿಲ್ಲ, ಅವರ ತಂದೆ ತಾಯಿಯರ ಅದರ ಬಗ್ಗೆ ಮಾಹಿತಿ ಕೂಡ ಇರುವುದಿಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತಂದ್ರೆ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ನಮ್ಮ ಮನೆಯಲ್ಲಿ ಆಗುವ ಸ್ವಚ್ಛತೆ ಯಾವ ಇರಬೇಕು ಎಂಬುದರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ತೋರಿಸಿಕೊಡ್ಬೇಕು. ಅಂದರೆ ಒಂದು ಮನೆಯನ್ನು ನಾವು ಸ್ವಚ್ಛತೆ ಮಾಡಿ, ಅಂದರೆ ಪರಿಸರ ಸ್ವಚ್ಛತೆ ಮಾಡಿ, ಈ ಪ್ಲಾಸ್ಟಿಕ್ ನಿಷೇಧ ಮತ್ತು ಘನತ್ಯಾಜ್ಯ ವಿಲೇವಾರಿ ಇದನ್ನು ಎರಡು ರೂಪದಲ್ಲಿ ಮಾಡಿಕೊಂಡು ಬೇರೆ ಬೇರೆಯಾಗಿ ಒಂದು ಮಾಡಿ ತೋರಿಸುವಂಥ ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಪದವಿ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣ ಪ್ರಸಾದ್ ಈ ಸಂದರ್ಭದಲ್ಲಿ ಜೊತೆಗಿದ್ರು. ವನ್ಯಜೀವಿ ಛಾಯಾಚಿತ್ರ ಆಸಕ್ತರಿಗೆ ಬಂಡೀಪುರ ನಾಗರಹೊಳೆಯಲ್ಲಿ ಫೋಟೋಗ್ರಫಿಗೆ ಅನುಮತಿ ನೀಡಲಾಗುವುದು ಎಂದು ಸಚಿವ ರಮಾನಾಥ್ ರೈ ಹೇಳಿದ್ದಾರೆ. ವನ್ಯಜೀವಿ ಛಾಯಾಚಿತ್ರ ಗ್ರಹಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಇದ್ದು, ಈ ನಿಟ್ಟಿನಲ್ಲಿ ತಾಲೂಕಿನ ವನ್ಯಜೀವಿ ಛಾಯಾಚಿತ್ರದ ಆಸಕ್ತರಿಗೆ ಬಂಡೀಪುರ ಹಾಗೂ ನಾಗರಹೊಳೆಯಲ್ಲಿ ಛಾಯಾಚಿತ್ರೀಕರಣಕ್ಕೆ ವಿಶೇಷ ಅವಕಾಶ ನೀಡುವುದಾಗಿ ರಾಜ್ಯ ಅರಣ್ಯ ಸಚಿವ ಬಿ ರಮಾನಾಥ್ ರೈ ಹೇಳಿದ್ದಾರೆ. ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಬಂಟ್ವಾಳ ಪ್ರೆಸ್ ಕ್ಲಬ್ ಹಾಗೂ ಪತ್ರಕರ್ತರ ಸಂಘದ ರಜತ ವರ್ಷಾಚರಣಾ ಸಮಿತಿಯ ಆಶ್ರಯದಲ್ಲಿ ರಜತ ವರ್ಷಾಚರಣೆಯ ಅಂಗವಾಗಿ ಮಾಧ್ಯಮ ಛಾಯಾಗ್ರಾಹಕ ಕಿಶೋರ್ ಪೆರಾಜೆಯವರ ವಿಶೇಷ ಛಾಯಾಚಿತ್ರಗಳ ಪ್ರದರ್ಶನ, ರಜತ ನಡೆಯಲ್ಲೊಂದು ಛಾಯಾಕಿರಣ ಕಾರ್ಯಕ್ರಮದಲ್ಲಿ ಯಶೋಗಾಥೆಯ ಪುರವಣಿಯನ್ನ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಛಾಯಾಚಿತ್ರ ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಛಾಯಾಗ್ರಹಣ ಇಂದಿನ ಯುವ ಛಾಯಾಗ್ರಾಹಕರಿಗೆ ಪ್ರೇರಣೆಯಾಗಿದೆ. ಇಂತಹ ಪ್ರತಿಭೆಗಳು ಇನ್ನಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಬಹಳ ಪ್ರಭಾವಶಾಲಿ ಫೋಟೋಗ್ರಾಫರ್ಸ್ ಇದ್ದಾರೆ. ನಮ್ಮ ಹಿರಿಯ ನೇತಾರ ದಿಗ್ವಿಜಯಸಿಂಹರು ನಮ್ಮ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಹೆಚ್ಚು ಹೆಸರು ಪಡೆದರು. ಬೆಂಗಳೂರಿನಲ್ಲಿ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿಯ ಒಂದು ಪ್ರದರ್ಶನ ಕಳೆದ 2 ತಿಂಗಳಿಂದ ಈ ಬಂಟ್ವಾಳದ ಎಲ್ಲ ಫೋಟೋಗ್ರಾಫರ್ಗೆ ನನ್ನ ಒಂದು ಆಮಂತ್ರಣ. ನಿಮ್ಮನ್ನು ನಾನು ನಾಗರಹೊಳೆ, ಬಂಡೀಪುರ ಈ ಕಡೆ ವೈಲ್ಡ್ ಲೈಫ್ ಪ್ರದೇಶಗಳಿಗೆ ನಿಮಗೆ ಅವಕಾಶ ಕಲ್ಪಿಸಿಕೊಡ್ತೀನಿ. ನೀವೆಲ್ಲ ಒಂದು ಒಳ್ಳೆಯ ಫೋಟೋಗ್ರಫಿಯನ್ನು ಮಾಡಿ ನಂತರ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಪ್ರತ್ಯೇಕವಾಗಿ ಮಾಡಿ ನಮಗೆಲ್ಲರಿಗೂ ಖುಷಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಿ. ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪಿಯೂಸ್ ಎಲ್ ರೋಡ್ರಿಗಸ್, ಪುರಸಭಾ ಸದಸ್ಯ ಸದಾಶಿವ ಬಂಗೇರ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮೌನೇಶ ವಿಶ್ವಕರ್ಮ, ರಜತ ವರ್ಷಾಚರಣಾ ಸಮಿತಿಯ ಸಂಚಾಲಕ ವೆಂಕಟೇಶ್ ಬಂಟ್ವಾಳ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಕುಂಜಲಕಟ್ಟೆ, ಕಾನೂನು ಸಲಹೆಗಾರ ರಾಘವೇಂದ್ರ ಬನ್ನಿಂತಾಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೂಡಬಿದಿರೆಯ ಮುಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ, ನಾಗಮಂಡಲೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮೂಡಬಿದ್ರೆಯ ಮುಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಹಾಗೂ ನಾಗಮಂಡಲೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆಯಲ್ಲಿ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಧಾರ್ಮಿಕ ಉಪನ್ಯಾಸ ನೀಡಿದ ವಿದ್ವಾನ್ ಪಂಜ ಭಾಸ್ಕರ ಭಟ್, ತುಳುನಾಡು ತನ್ನದೇ ಆಚರಣೆಗಳನ್ನು ಹೊಂದಿರುವ ನಾಡು. ಹಿಂದೆ ಪಾತಾಳ ಲೋಕವೆಂದು ಕರೆಸಿಕೊಂಡಿದ್ದು ಸಮುದ್ರ ಪ್ರದೇಶದಿಂದ ಆವೃತವಾಗಿದ್ದ ಈ ನಾಡು ಪಾತಾಳ ಲೋಕವೆಂದು ಕರೆಸಿಕೊಳ್ಳುತ್ತಿತ್ತು. ಅಂದು ನಾಗದೇವತೆಗಳಿಗೆ ಇದ್ದಂತಹ ವಿಘ್ನಗಳಂತೆ ಇಂದು ವಿನಾಶಕಾರಿ ಯೋಜನೆಗಳು ಜನಜೀವನಕ್ಕೆ ಕಂಟಕವಾಗಿದೆ ಎಂದರು. ನಾಗದೇವರಿಗೆ ಅತ್ಯಂತ ಪ್ರಿಯವಾದಂತಹ ಈ ಒಂದು ಗಾನ ಪ್ರಕ್ರಿಯೆ ಏನಿದೆ, ನಮ್ಮ ಈ ಪರಶುರಾಮ ಕ್ಷೇತ್ರದಲ್ಲಿ ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯಂ ಆರೋಗ್ಯ ಪುತ್ರಾಪ್ತಯೇ. ನಾಗದೇವರ ಆರಾಧನೆಯಿಂದ ನಮಗೆ ವಂಶದ ಘನತೆಯನ್ನು ಮುಂದುವರಿಸತಕ್ಕಂತಹ ಉತ್ತಮವಾದಂತಹ ಸಂತತಿ, ಅದರ ಜೊತೆಗೆ ಒಬ್ಬ ಮನುಷ್ಯರಿಗೆ ಜೀವನವನ್ನು ಸಂತೋಷವಾಗಿ ಅನುಭವಿಸುವಂತಹ ಆರೋಗ್ಯ, ಇದು ನಾಗದೇವರಿಂದ ಅನುಗ್ರಹಿಸಲ್ಪಡುತ್ತದೆ, ಪ್ರಸಾದಿಸಲ್ಪಡುತ್ತದೆ. ಪ್ರಕೃತಿ ನಾಶದ ರಕ್ತಪಾತದ ಪ್ರತೀಕವಾದ ಕೊಡಲಿ ಕಾರಣ ಆಗಿದೆ ಎಂದು ಒಪ್ಪಲಿಕ್ಕೆ ಆಗೋದಿಲ್ಲ.
ಕೇರಳ ದೇಶ ಚರಿತಂ ಬಹಳ ರೋಚಕವಾಗಿ ಈ ವಿಷಯವನ್ನು ವರ್ಣಿಸ್ತಾ ನ್ಯಸ್ಯಾಸ್ತ್ರಾಣಿ ಮಹೇಂದ್ರ ಭೂಭೃತಿ ತಪಸ್ತನ್ವನ್ಮುನರ್ಮಜ್ಜಿತಾಂ ಗೋಕರ್ಣಾವಧಿ ಸಾಗರೇಣ ಧರಣಿ ಕಾರ್ಯಕ್ರಮದಲ್ಲಿ ಉತ್ಸವಕ್ಕೆ ನೆರವಾದ ದಾನಿಗಳನ್ನ ಸನ್ಮಾನಿಸಲಾಯಿತು. ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಮುಕ್ತೇಸರ ವಾಸುದೇವ ಅಸ್ರಣ್ಣ, ಬ್ರಹ್ಮಶ್ರೀ ವಿಷ್ಣುಮೂರ್ತಿ ತಂತ್ರಿ, ಮುಚ್ಚೂರು ಹರಿಭಟ್, ಶ್ರೀನಿವಾಸ್ ಭಟ್, ಕರ್ನಾಟಕ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ಅದಾನಿ ಗ್ರೂಪ್ ಯುಪಿಸಿಎಲ್ನ ನಿರ್ದೇಶಕ ಕಿಶೋರ್ ಆಳ್ವ, ಉದ್ಯಮಿಗಳಾದ ಪ್ರಭಾಕರ್ ಶೆಟ್ಟಿ ಕೊಂಜಾಲಗುತ್ತು, ಚಂದ್ರಹಾಸ್ ಶೆಟ್ಟಿ ಮುಂಬೈ, ಸುರೇಶ್ ರಾವ್, ಮನೋಹರ್ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಂಪಲ ನಡುಪಳಿಕೆ ಕೊರಗಚ ಕಟ್ಟೆಯ ಬಳಿ ಕೇರಳದ ಶಶಿಧರ್ ತಾಂಗಾಡ್ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆಯುತ್ತಿದೆ. ಕುಂಪಲ ಕನೀರ್ತೋಟ ಮಧ್ಯಭಾಗದ ನಡುಪಲಿಕೆ ಎಂಬಲ್ಲಿ ಕೊರಗಚ್ಚನ ಕಟ್ಟೆಯೊಂದಿದ್ದು ಈ ಪ್ರದೇಶದ ಜನತೆಯ ಹಲವು ಸಮಯದ ದುಗುಡ ದುಮ್ಮಾನಗಳ ವಿಮರ್ಶೆಗಾಗಿ ಕಳೆದ 1 ವಾರದಿಂದ ಅಷ್ಟಮಂಗಲ ಪ್ರಶ್ನೆ ನಡೆಯುತ್ತಿದೆ. ಜ್ಯೋತಿಷ್ಯರಾದ ಶಶಿಧರ ಮಾಂಗಾರ್ ಮತ್ತು ರಾಜೇಶ್ ಹಿರಿಯ ಅಷ್ಟಮಂಗಳವನ್ನು ನಡೆಸುತ್ತಿದ್ದಾರೆ. ತೈಲ ಬಗ್ಗೆ ಅನುಭವಿಸಿದ ರೀತಿಯ ಬಯಲು ಆ ಬಯಲದ ರೀತಿ ಕೊರತೆ ಕಾಲಾನುಕಾಲ ಕ್ರಯ ವಿಕ್ರಯ ಮಾರಾಟ ಮಂತ್ರ ರೀತಿಯನ್ನು ಏಫಲ ಆರಾಧನೆಗೂ ರೆಪ್ಪನಂಚಿನ ರೀತಿ ಏರಿಗಳ ಬತ್ತಿದ ಪೂಟ ಆರಾಧನೆ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲು ಅನುವಾದಿಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಹಲವಾರು ವಿಚಾರಗಳು ತಿಳಿದು ಬಂದಿದ್ದು 1000 ವರ್ಷಗಳಷ್ಟು ಹಿಂದಿದ್ದು ಎನ್ನಲಾದ ದೇವಿ ಶಕ್ತಿಯ ಆರಾಧನೆಯು ನಡೆಯಬೇಕಾಗಿದೆ ಎಂದು ಈ ವಿಚಾರಗಳು ಬೆಳಕಿಗೆ ಬಂದಿದೆ ಎಂದು ಗ್ರಾಮಸ್ಥರು ತಿಳಿಸುತ್ತಾರೆ. ಬಂಟ್ವಾಳ ಕುಜಿಲುಬೆಟ್ಟುವಿನ ಗ್ರಾಮ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಹಾಗೂ ನೇಮೋತ್ಸವ ಫೆಬ್ರವರಿ 20-21ರಂದು ನಡೆಯಲಿದೆ. ಬಂಟ್ವಾಳ ಕುಜ್ಲುಬೆಟ್ಟುವಿನ ಶ್ರೀ ನಾಗಬ್ರಹ್ಮ, ಶ್ರೀ ಅಣ್ಣಪ್ಪ ಪಂಜುರ್ಲಿ, ಶ್ರೀ ಕೊಡಮಣಿತಾಯ, ವ್ಯಾಘ್ರ ಚಾಮುಂಡಿ, ರಕ್ತೇಶ್ವರಿ ಸಪರಿವಾರ ದೈವಗಳ ಗ್ರಾಮ ದೇವಸ್ಥಾನದಲ್ಲಿ ಫೆಬ್ರವರಿ 20 ಮತ್ತು 21ರಂದು ಆಶ್ಲೇಷ ಬಲಿ ಮತ್ತು ನೇಮೋತ್ಸವ ನಡೆಯಲಿದೆ ಎಂದು ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಎಂ ಪ್ರಭು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಫೆಬ್ರವರಿ 20ರಂದು ಆಶ್ಲೇಷ ಬಲಿ, ತಂಬಿಲ ಸೇವೆಗಳು, ರಕ್ತೇಶ್ವರಿ ಮತ್ತು ಮೈಸಂದಾಯ ದೈವಗಳಿಗೆ ಪರ್ವ ಪೂಜೆ, ಫೆಬ್ರವರಿ 21ರಂದು ಎಲ್ಲ ದೈವಗಳಿಗೆ ನೇಮೋತ್ಸವ ನಡೆಯಲಿದೆ ಎಂದು ಹೇಳಿದರು. ಪ್ರಜಕ್ಕಳ ಗಂಗಾಧರ ಕಕ್ಕುಣ್ಣಯ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಬಹಳ ಮೊದಲು ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದುಕೊಂಡು ಜನಮಾನಸನ ದೂರ ಆದಂತಹ ಒಂದು ಕ್ಷೇತ್ರ ಬಂಟ್ವಾಳ ತಾಲೂಕು ಮೂಡನೊಡಗು ಗ್ರಾಮದ ಕುಜಲುಬೆಟ್ಟು ಅಂತ ಹೇಳಿಕೊಂಡು 400 ವರ್ಷಗಳ ಮೊದಲು ಅಣ್ಣಪ್ಪ ಪಂಜುರ್ಲಿ ತನ್ನ ಪರಿವಾರದೊಂದಿಗೆ ಜನಪದವನ್ನು ಅನುಗ್ರಹಿಸ್ತಾ ಬಂದಂಥದ್ದು ಒಂದು ಶಕ್ತಿ. ಕಾಲಧರ್ಮಕ್ಕನುಸಾರವಾಗಿ ಆ ಕ್ಷೇತ್ರ ಪೂರ್ಣ ಅಜೀರ್ಣಾವಸ್ಥೆಯನ್ನು ತಲುಪಿತ್ತು, ಜನಮಾನಸದಿಂದ ದೂರವಾಗಿತ್ತು. ಇತ್ತೀಚೆಗೆ 2010-11ರ ಅವಧಿಯಲ್ಲಿ ಜನರಿಗೆ ಇದರದ್ದು ಗೋಚರಕ್ಕೆ ಬರೋಕ್ಕೆ ಶುರುವಾಯಿತು. ತುಂಬ ತೊಂದರೆಗಳಾಯಿತು ಅಂತ ಹೇಳ್ತಾರೆ ಇಲ್ಲಿಯ ಸ್ಥಳೀಯ ಮಾನೀಯರು. ಮತ್ತೆ ಸ್ಥಳ ಪ್ರಶ್ನೆ ಹಾಗೂ ಹಿಂದಿನ ಪ್ರಾರ್ಥನೆಗಳು ಮತ್ತು ಜನರು ಆಡುವಂತ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಚಿದಾನಂದ, ಎಸ್ ಸೀಮಂತಿ, ಗಣಪತಿ ಶಣೈ, ಬಾಲು ನಾಯ್ಕ ಮೇನಾಡು ಉಪಸ್ಥಿತರಿದ್ದರು. ತೊಕ್ಕೋಟು ಸ್ಮಾರ್ಟ್ ಪ್ಲಾನೆಟ್ನಲ್ಲಿ ವಿದ್ಯಾ ಸ್ವಿಚ್ ಬೋರ್ಡ್ಸ್ ಘಟಕ ಇತ್ತೀಚೆಗೆ ಉದ್ಘಾಟನೆಗೊಂಡಿತು. ತೊಕ್ಕೋಟು ಸ್ಮಾರ್ಟ್ ಪ್ಲಾನೆಟ್ ಕಾಂಪ್ಲೆಕ್ಸ್ನಲ್ಲಿ ವಿದ್ಯಾ ಮತ್ತು ಮನೋಜ್ ಉಳ್ಳಾಲ್ ಮಾಲಕತ್ವದ ವಿದ್ಯಾ ಸ್ವಿಚ್ ಬೋರ್ಡ್ ಕಟ್ಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಂಸ್ಥೆ ಶುಕ್ರವಾರ ಶುಭಾರಂಭಗೊಂಡಿತು. ಭಗವತಿ ಬ್ಯಾಂಕ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಉದ್ಘಾಟನೆಗೈದು ಶುಭ ಕೋರಿದರು. ಶ್ರೀಮತಿ ವಿದ್ಯಾ ಮನೋಜ್ರವರು ಕಳೆದ 15 ವರ್ಷಗಳಿಂದ ಒಂದೇ ಕ್ಷೇತ್ರದಲ್ಲಿ ದುಡಿದು ಆ ಕ್ಷೇತ್ರದ ಸಂಪೂರ್ಣ ಅನುಭವವನ್ನು ಪಡೆದು ಈ ಭಾಗದ ಬ್ಯಾಂಕಿನ ಸಹಾಯವನ್ನು ಪಡ್ಕೊಂಡು ಉತ್ತಮವಾದಂಥ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಒಬ್ಬಳು ಶ್ರಮಜೀವಿಯಾಗಿದ್ದುಕೊಂಡು ಅವರ ಪತಿಯವರು ಕೂಡ ಮನೋಜ್ ಕುಮಾರ್ ಅವರು ಕೂಡ ಶ್ರಮಜೀವಿ. ಇಬ್ಬರು ಕೂಡ ಅವರು ನಾನು ಕಂಡಂತೆ ಭಾಳಷ್ಟು ಬೆಳಿಗ್ಗೆ ಒಂದು ಸಲ ಅವರ ಕಚೇರಿಗೆ ಅಥವಾ ವರ್ಕ್ಶಾಪ್ಗೆ ಹೋಗಿದ್ರೆ ಸಾಯಂಕಾಲ ತನಕ ರಾತ್ರಿ ತನಕ ದುಡಿಯುವಂಥ ಶ್ರಮಜೀವಿಗಳಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಂಥ ಶ್ರಮಜೀವಿಗಳಿಂದ ಇವತ್ತು ಈ ಉದ್ದಿಮೆ
ಸ್ಥಾಪನೆಗೊಂಡಿದೆ. ಖಂಡಿತವಾಗಿಯೂ ಈ ಉದ್ದಿಮೆಯು ಉತ್ತರೋತ್ತರವಾಗಿ ಬೆಳೆಯುತ್ತದೆ. ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಪ್ರಧಾನ ಅರ್ಚಕರಾದ ಬಾಲು ಆರ್ಟ್ಸ್ನ ಮಂಜಪ್ಪ ಕಾರಣವರು ದೀಪ ಪ್ರಜ್ವಲನೆಗೆ ಶುಭ ಕೋರಿದರು. ಕಾರ್ಪೊರೇಷನ್ ಬ್ಯಾಂಕ್ ತೊಕ್ಕೋಟು ಇದರ ಶಾಖಾ ಪ್ರಬಂಧಕ ಶ್ರೀನಿವಾಸ ಕುಬನ್ನೂರಾಯ ಕೆವಿ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ನಾನೊಂದು ಮೆಚ್ಚುವಂಥ ಒಂದು ಸಂತೋಷದ ಸಂಗತಿ ಅಂದರೆ ಮಹಿಳೆಯರು ಉದ್ದಿಮೆಯಲ್ಲಿ ಯಾಕೆ ಮುಂದೆ ಬರುವುದಿಲ್ಲ, ಖಂಡಿತವಾಗಿ ಬರ್ತಾರೆ. ಇವರನ್ನು ನೋಡಿ ಕಲಿಬೇಕು. ಯಾಕಂದರೆ ಅವರು ಫಸ್ಟ್ ಬ್ಯಾಂಕಿಗೆ ಬಂದಾಗ ಹೇಳಿದರು, ಅವರ ಜೀವನದ ಕಥೆಯೆಲ್ಲ ನಂತರ ಹೇಳಿದರು. ನನಗೂ ಒಂದು ಥರ ಆಶ್ಚರ್ಯ ಆಯಿತು, ಇವರು ಈ ರೀತಿ ಒಂದು ಮಾಡ್ತಾರಾ ಅಂತ ಹೇಳಿ. ಆದರೆ ಅವರ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಯಾಕಂದರೆ ಅವರು ಎಷ್ಟು ಸೌಮ್ಯವಾಗಿ ನನ್ನ ಹತ್ರ ಮಾತಾಡಿದ್ರಂದರೆ, ಈಗ ಕೆಲವರು ಮಾತಾಡೋ ರೀತಿಯೇ ಬೇರೆ, ಇವರು ಮಾತಾಡೋ ರೀತಿಯೇ ಬೇರೆ. ನಾವು ಅದರಿಂದಲೇ ಮನುಷ್ಯನ ಒಂದು ಅವನ ಕಾರ್ಯತತ್ಪರದಿಂದ ನಾವು ಅಳೆಯಬಹುದು. ಕಾಂಗ್ರೆಸ್ ಮುಂದಾಳು ದಿನೇಶ್ ಕುಂಪಲ, ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಉಳ್ಳಾಲ್ ಸೇರಿದಂತೆ ಹಲವಾರು ಗಣ್ಯರು ಶುಭ ಹಾರೈಸಿ ಮಾತನಾಡಿದರು. ಸಂಸ್ಥೆಯ ಮಾಲಕರಾದ ಮನೋಜ್ ಮತ್ತು ವಿದ್ಯಾ ಸ್ವಾಗತಿಸಿ ಧನ್ಯವಾದವಿತ್ತರು. ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಕರ್ನಾಟಕ ಬ್ಯಾಂಕಿನ ಎಟಿಎಂ ಅನ್ನು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಉದ್ಘಾಟಿಸಿದರು. ಕೊಣಾಜೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಬಳಿ ಕೆಎಸ್ಎನ್ ಅಡಿಗ ಸ್ಮಾರಕ ಬಸ್ಸು ತಂಗುದಾಣದಲ್ಲಿ ಕರ್ನಾಟಕ ಬ್ಯಾಂಕಿನ ಎಟಿಎಂ ಮನಿ ಪ್ಲಾಂಟ್ ಗುರುವಾರ ಶುಭಾರಂಭಗೊಂಡಿತು. ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಕೆ ಭೈರಪ್ಪ ಉದ್ಘಾಟನೆ ನೆರವೇರಿಸಿ ಶುಭ ಕೋರಿದರು. Mangalore University is very closely knitted with the Karnataka Bank, and I am very glad to inaugurate this 1203rd ATM of this Karnataka Bank, and the bank is doing so well, and I see the branches of Karnataka Bank all over the country, including the big cities, metropolitan cities like Delhi, Mumbai and Chennai. So this shows the growth of the Karnataka Bank. ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕರಾದ ಪಿ ಜಯರಾಮ್ ಭಟ್ ಈ ಸಂದರ್ಭ ಮಾತನಾಡಿದರು. Chhattisgarh, today morning we have inaugurated. Yesterday we opened 2 branches, one in Mysore city, another is in rural place called Agrahara near Hassan. So we have been continuously opening branches, and by this March end we will be having 725 branches. Today is with 713 branch and 725 branches. So 1275 plus 725, 2000 outlets will be having by March 31st. This is our aim, because you know, whatever is the progress, we have to have an aim, and we are reaching those. And we have also Vision 2020, that is our document, where we have planned to increase the number of branches to 1000 by March 2020. ಉದ್ಯಮಿ ಕಣಚೂರು ಮೋನು ಶುಭ ಕೋರಿದರು. ಶಾಖಾ ಪ್ರಬಂಧಕರಾದ ತಿರುಮಲೇಶ್ವರಕ್ಕೆ ಸ್ವಾಗತಿಸಿದರು. ಎಜಿಎಂ ನಾಗರಾಜ್ ಹೆಬ್ಬಾರ್ ಧನ್ಯವಾದವಿತ್ತರು. Today this ATM has been opened and used by our Vice Chancellor Professor K. Bhairappa. I thank you on behalf of Karnataka Bank, sir. And the function is presided over by my bank's MD P. Jairam Bhatt. I also thank you on behalf of Karnataka Bank region and my branch, sir. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಂಟ್ವಾಳದಲ್ಲಿ ಎಸ್ಸಿ/ಎಸ್ಟಿ ಕುಂದುಕೊರತೆ ನಿವಾರಣಾ ಸಭೆ, ಹಲವು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆ, ಪುರಸಭಾಧಿಕಾರಿಗಳಿಂದ ಪರಿಹಾರದ ಭರವಸೆ. ಪೊಲೀಸ್ ಅಧಿಕಾರಿ ವೆಂಕಟೇಶ್ ಪ್ರಸನ್ನರಿಂದ ಸುಳ್ಳು ಆರೋಪ, ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿ ನೀಡಿ ಮಾನಹಾನಿಗೆ ಯತ್ನ, ಮಂಗಳೂರಿನಲ್ಲಿ ಉದ್ಯಮಿ ಪ್ರಭಾಕರ ಪೂಂಜಾ ಆರೋಪ.
ಮೂಡಬಿದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಜಿದ್ದಾಜಿದ್ದಿ ಸಚಿವ ಜೈನ್ ಕಾನೂನು ಉಲ್ಲಂಘಿಸಿದ್ದಾರೆಂದು ಬಿಜೆಪಿ ದೂರು. ಬಿಜೆಪಿ ಅಭ್ಯರ್ಥಿ ಬೆದರಿಕೆ ಒಡ್ಡಿದ್ದಾರೆಂದು ಕಾಂಗ್ರೆಸ್ನ ಅಭ್ಯರ್ಥಿಯ ದೂರು. ಇಲ್ಲಿಗೆ ಇಂದಿನ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.